ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗ ಮಾನ್ಸೂನ್ ಆಗಿದೆ, ಆದ್ರೂ ಅದಿತಿಗೆ ಇಲ್ಲೆಲ್ಲ ಚಿಕ್ಕ 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 ಪಿಂಪಲ್ಸ್ ಆಗ್ಬಿಟ್ಟಿದೆ. ಅಂತಂದ್ರೆ ಕೂದಲು ಜಾಸ್ತಿ ಬಂದ್ಬಿಟ್ಟಿದೆ ಅಲ್ವಾ, ಸೊ ಯಾವಾಗಲೂ ಮುಂದೆ ಬಿಟ್ಟೇ ಇರ್ತಾರೆ. ನಾನೇನು ಜುಟ್ಟಾಗ್ತಿಲ್ಲ, ಕ್ಲಿಪ್ ಹಾಕ್ತೀನಿ ಅಷ್ಟೇ. ಕೊಡಿ. ಎಸ್, ಶನಿವಾರ ಮಧ್ಯಾಹ್ನ ಆಗಿದೆ. ಅದಿತಿ ಯಾಕೆ ಹಿಂಗೆ ಮಾಡೋದು? ಜುಟ್ಟಾಕ್ಲ ಇಲ್ಲಿ ಇಲ್ಲೆಲ್ಲ ಪಿಂಪಲ್ಸ್ ಆಗಿದೆ. ಸೊ ಈಗ ಆಲ್ಮೋಸ್ಟ್ ಕಡಿಮೆ ಆಗಿದೆ ಕೋಲ್ಡು. ಐ ಆಮ್ ಫುಲ್ಲಿ ರಿಲೀವ್ಡ್. ಬೇಡವಾ? ಇಷ್ಟೇ ಅಲ್ಲಿ ನೋಡಿಲಿ, ಇಷ್ಟೇ. ಕೂದಲು ಮುಂದೆ ಬರಲ್ಲ, ಅವಾಗ ಚೆನ್ನಾಗಿರುತ್ತೆ. ಓಕೆನಾ? ಬೇಡ ಅಂದ್ರೆ ಯಾಕೆ ಬೇಡ? ಇವತ್ತು ನಾನು ಇವತ್ತಿನ ವ್ಲಾಗಲ್ಲಿ ಏನು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತಂದ್ರೆ, ಹಲ್ಲು, ಮಕ್ಕಳ ಹಲ್ಲು ಯಾವಾಗ ಬರುತ್ತೆ, ಅಂಡ್ ಹಲ್ಲು ಬರುವಾಗ ಕೆಲವು ಮಿತ್ಸ್ಗಳು, ಅಂಡ್ ಆಲ್ಸೋ ಯಾವ ಹಲ್ಲು ಯಾವಾಗ ಬರುತ್ತೆ. ಏನಪ್ಪ? ಮಳೆ ಬರ್ತಿಲ್ಲ. ಯಾವ ಹಲ್ಲು ಯಾವಾಗ ಬರುತ್ತೆ, ಅಂಡ್ ಅದಿತಿಗೆ ಯಾವ ಹಲ್ಲು ಯಾವಾಗ ಬರುತ್ತೆ, ಅಂಡ್ ಅದಿತಿಗೆ ಹಲ್ಲು ತುಂಬಾ ಲೇಟ್ ಆಗಿ ಬಂದಿದ್ದು. 1 ವರ್ಷ 21 ದಿನಕ್ಕೆ ಕರೆಕ್ಟ್ ಆಗಿ ಅದಿತಿಗೆ ಹಲ್ಲು ಬಂದಿದ್ದು. ಈಗ ಅದಿತಿಗೆ ಹಲ್ಲು ತೋರಿಸ್ತೀನಿ, ವೇಟ್ ಮಾಡಿ. ಅದಿತಿ ಇಲ್ಲಿ ಅಲ್ಲಪ್ಪ, ಇಷ್ಟು ಬೇವ್ತಿದ್ದಾರೆ ನೋಡಿ. ಶೆಕೆ ಅಂದ್ರೆ ಶೆಕೆ ಇದಕ್ಕೆ. ಹೌದು, ಏನ್ ಕೇಳಿದ್ರು ಹೌದಾ ಹೌದಾ ಮಾಡಿ. ಫಸ್ಟ್ ನೀವು ನಾಲ್ಗೆ ಆಚೆ ಹಾಕ್ಬಾರ್ದು. ಫಸ್ಟ್ ಈ 4 ಹಲ್ಲು ಬಂದಿದ್ದು, ಅದಾದ್ಮೇಲೆ ಕೆಳಗಡೆ 2 ಬಂತು. ಅಂಡ್ ಈಗ ತಿರುಗಿ ಆನೆ ಇಲ್ಲಿ, ಈಗ ಇಲ್ಲಿ ಬರ್ತಾ, ಇಲ್ಲೊಂದು ಮೇಲ್ಗಡೆ ದವಡೆ ಬರ್ತಾ ಇದೆ. ಅಂಡ್ ಆಲ್ಸೋ ಮಾಡಪ್ಪ, ಇಲ್ಲಿ ಇಲ್ಲೊಂದು ದವಡೆ ಬರ್ತಾ ಇದೆ. ಇಲ್ಲೊಂದು ಮಾಡೋ, ಇಲ್ಲೊಂದು ದವಡೆ ಬರ್ತಾ ಇದೆ. ಎಷ್ಟು ಲೇಟಾಗಿ ಬರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಲ್ಲಿನ ಒಂದು ಸ್ಟ್ರಕ್ಚರ್ ಬಗ್ಗೆ ಇವತ್ತಿನ ಒಂದು ವ್ಲಾಗಲ್ಲಿ ಮಾತಾಡ್ತೀನಿ. ಅದಿತಿ, ಇದು ಬ್ರೇಕ್ಫಾಸ್ಟ್ ಏನ್ ತಿಂದ್ರಿ ಇವತ್ತು? ಅದಿತಿ ಬ್ರೇಕ್ಫಾಸ್ಟು ಮಮ್ಮು ಏನ್ ತಿಂದ್ರಪ್ಪ? ಮಮ್ಮು ಏನ್ ತಿಂದ್ರಿ? ಉಪ್ಪಿಟ್ಟಲ್ಲ, ಯಾವಾಗ್ಲೂ ಉಪ್ಪಿಟ್ಟೇನು ನಾನು ಮಾಡಲ್ಲ. ನಾನು ಮಾಡಿದ್ದು ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ. ಅದಿತಿ ಬ್ರೇಕ್ಫಾಸ್ಟ್ ಆಯ್ತು, ನಂದು ಎಲ್ಲ ಆಯ್ತು. ನಂದು 11 to 11:45 ಒಂದು ಸೆಷನ್ ಸಹ ಆಯ್ತು. ಸೆಷನ್ ಆಗಿ ಈಗ ಅದಿತಿಗೆ ಹಾಲು ಕೊಟ್ಟೆ ಸ್ನ್ಯಾಕ್ಗೆ. ಈಗ ಬ್ರೆಸ್ಟ್ ಫೀಡಿಂಗ್ ಮಾಡಿಸಿ ನಿದ್ದೆ ಮಾಡಿಸ್ತೀನಿ. ಆಕ್ಚುಲಿ ಬ್ರೆಸ್ಟ್ ಫೀಡಿಂಗ್ ಹಾಲ್ ಅಂದ್ರೆ ನಾರ್ಮಲ್ ಹಸು ಹಾಲು ಕೊಡೋದು ಬೇಡ, ಡೈರೆಕ್ಟ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡೋಣ ಅಂತ ಅನ್ಕೊಂಡ. ಬಟ್ ಈಗ ಏನಾಗ್ಬಿಟ್ಟಿದೆ, ಈಗ ಬ್ರೆಸ್ಟ್ ಫೀಡಿಂಗ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದ್ 2 ನಿಮಿಷ 3 ನಿಮಿಷಕ್ಕೆ ಹೋಗ್ಬಿಡ್ತಾರೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ. ಅದಕ್ಕೋಸ್ಕರ ಸ್ನ್ಯಾಕ್ಗೆ ಹಾಲು ಕೊಟ್ಟು ಈಗ ಬ್ರೆಸ್ಟ್ ಫೀಡಿಂಗ್ ಮಾಡಿಸಿ ಅದಿತಿನ ನಿದ್ದೆ ಮಾಡಿಸ್ತೀನಿ. ಮಧ್ಯಾಹ್ನದ ಊಟಕ್ಕೆ ಅದಿತಿಗೆ ಮೊಸರು ಹಾಕಿದ್ದೀನಿ ಮನೆಯಲ್ಲೇನೆ, ಮೊಸರನ್ನ ಕೊಡ್ತೀನಿ. ಅಂಡ್ ಇವತ್ತು ಡ್ರೈ ಫ್ರೂಟ್ ಲಡ್ಡು ಮಾಡ್ಕೋಬೇಕು. ಆಲ್ರೆಡಿ ಡ್ಯಾಡ ಲಾಸ್ಟ್ ನಾಟ್ ಸಂಡೇ, ಮಂಡೇನೋ ಏನೋ ತಂದ್ಕೊಟ್ರು, ಏನೋ ಇದನ್ನ ಖರ್ಜೂರನ. ಸೊ ತಂದಿದ್ದಾರೆ, ಅದನ್ನು ಸಹ ನಾನು ಡ್ರೈ ಫ್ರೂಟ್ಸ್ ಲಡ್ಡು ವೆರಿ ಈಸಿ, ವೆರಿ ಬೇಸಿಕ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ತರ ಬೆಲ್ಲ ಹಾಕ್ತಿಲ್ಲ, ಈ ಸಲ ನಾನು ಖರ್ಜೂರ ಹಾಕ್ತಿದ್ದೀನಿ. ಅಂಡ್ ಅದನ್ನ ನಾನು ರೆಸಿಪಿ ಶೂಟ್ ಸಹ ಮಾಡ್ಕೊಳ್ತೀನಿ. ಅಂಡ್ ಏನೇನೇನು ಹಾಕ್ತೀನಿ ಅದನ್ನೆಲ್ಲಾನು ನಾನು ಬ್ಲಾಗಲ್ಲಿ ಹೇಳ್ತೀನಿ. ಹಲ್ಲಿನ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ಮಾತಾಡೋಣ ವ್ಲಾಗಲ್ಲಿ. ಅಂಡ್ ಫ್ಲಾಶ್ ಕಾರ್ಡ್ ವಿಡಿಯೋ ನಾನು ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಮೊನ್ನೆ, ಸಾಕಷ್ಟು ಕೆಲಸ. ಅಂಡ್ ನನಗೂ ತುಂಬಾ ಕೋಲ್ಡ್ ಸಹ ಆಗ್ಬಿಟ್ಟಿತ್ತು ಡಸ್ಟ್ ಅಲರ್ಜಿಯಿಂದ. ಈಗ ಬೆಟರ್ ಆಗಿದ್ದೀನಿ. ಐ ಹೋಪ್ ನಿಮಗೂ ಒಂದು ಸ್ವಲ್ಪ ವಾಯ್ಸಲ್ಲಿ ವೇರಿಯೇಷನ್ ಇದೆ ಅನ್ಸುತ್ತೆ. ಐ ಮೀನ್ ಕಿರ್ಚ್ಬಾ, ನೋ ಸ್ಕ್ರೀಮಿಂಗ್, ಯು ಹ್ಯಾವ್ ಟು ಬಿ ಪೊಲೈಟ್. ನಿಧಾನಕ್ಕೆ ಮಾತಾಡಬೇಕು. ಯಾಕೆ ಕಿರ್ಚೋದು? ಓಕೆ, ಕಿರ್ಚಬಾರ್ದು. ಓಕೆ ಓಕೆ, ಡನ್. ಎಸ್. ಸೊ ಏನು ಹಲ್ಲಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅಂಡ್ ನನಗೆ ಫ್ಲಾಶ್ ಕಾರ್ಡ್ ಇದನ್ನ ಮಾಡ್ಕೊಳಕ್ಕಾಗಿಲ್ಲ, ಕೋಲ್ಡ್ ಆಗ್ಬಿಟ್ಟಿತ್ತಲ್ಲ. ಸೊ ಮಾಡ್ಕೊಳ್ಳೋಣ ಆಗ್ತಾನೆ ಇಲ್ಲ. ಇವತ್ತು ಅದನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಐ ಡೋಂಟ್ ನೋ ವಾಟ್ ಪ್ಲಾನ್ ಗೋಯಿಂಗ್ ಟು ಬಿ ಕಮ್. ಸಂಜೆ ಡ್ಯಾಡಾ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ, ಎಲ್ಲಿಗೆ ಅಂತಾನು ಏನು ಹೇಳಿಲ್ಲ. ಸ್ವಲ್ಪ ಪರ್ಚೇಸಿಂಗ್ ಇದೆ, ಅದಕ್ಕೂ ಹೋಗ್ಬೇಕು. ಎಸ್. ಸೊ ಇವತ್ತಿನ ವ್ಲಾಗ್ ವಿಲ್ ಬಿ ಅದಿತಿನ ಈಗ ಮಲಗಿಸಿ ಅದಿತಿಗೆ
ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ರು, 8:30ಗೆಲ್ಲ ಇದ್ದಿದ್ದಾರೆ. ಸ್ನಾನ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಆಗಿದೆ. ಈಗ ಅದಿತಿಗೆ ಒಂದು ನ್ಯಾಪ್ ಕೊಟ್ಟು ಜಸ್ಟ್ ಅನ್ನ ಇಡೋದಷ್ಟೇ, ಮೊಸರಿದೆ, ನ್ಯಾಪ್ ಕೊಟ್ಟು ಆ್ಯಂಡ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದಟ್ ಅಲ್ಲು ವಿಚಾರ, ಅಲ್ಲು ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳಿ ನಿಮಗೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡುದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇವತ್ತಿನ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ರೆಸಿಪಿ, ಕಂಪ್ಲೀಟ್ ರೆಸಿಪಿ, ಈಸಿ ರೆಸಿಪಿ, ವೆರಿ ಏನಂತ ಹೇಳೋದು, ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ನಾನು ಒಂದು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು, ಚಾಚಾ. ಎಸ್ ಅದಿತಿ, ಕಮ್ ಯಾರ್, ಅದಿತಿ ಬಬ್ಬ ಬನ್ನಿ ಇಲ್ಲಿ. ಓಕೆ, ಸಿ ಯು, ಟಾಟಾ, ಬಾಯ್. ನಾನು ಪಾಚಿ ಮಾಡ್ತೀನಿ. ಎಸ್, ಬಾಯ್. ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಎಸ್, ಸೊ ಎಸ್, ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಈಗ ನಾನು ಯಾವುದನ್ನ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ತೀನಿ ಅಂತಂದರೆ, ಮಕ್ಕಳಿಗೆ ಹಲ್ಲು ಯಾವಾಗಿಂದ ಬರುತ್ತೆ ಆ್ಯಂಡ್ ಯಾವ ಒಂದು ಟೀತಿಂಗ್ ಕಾನ್ಸೆಪ್ಟಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತಂದರೆ, ತುಂಬ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಸಹ ಇದು ರಿಸೀವ್ ಆಗ್ತಾ ಇತ್ತು ರಿಗಾರ್ಡಿಂಗ್ ಟೀತಿಂಗ್. ಮಕ್ಕಳಿಗೆ ಹಲ್ಲು ಯಾವಾಗ ಬರುತ್ತೆ, ನನ್ನ ಮಗುಗೆ ಇನ್ನೂ ಹಲ್ಲು ಬಂದಿಲ್ಲ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು, ಅದಿತಿಗೂ 1 ವರ್ಷದವರೆಗೂ ಅಲ್ಲೇ ಇರಲಿಲ್ಲ, ಅಂತಂದರೆ ಹಲ್ಲು ಬಂದಿರಲಿಲ್ಲ. 1 ವರ್ಷ 21 ಡೇಸ್ಗೆ ಅದಿತಿಗೆ ಫಸ್ಟ್ ಹಲ್ಲು ಬಂದಿದ್ದು. ನಾನು ತುಂಬ ಟೆನ್ಷನ್ ಆಗಿದ್ದೆ. ಯಾಕೆ ಟೆನ್ಷನ್ ಆಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಹುಟ್ಟಿದಾಗಿಂದ ಅಂದರೆ ಯಾವಾಗ ಹಲ್ಲು ಬರುತ್ತೆ ಹುಟ್ಟಿದ ಮೇಲೆ ಮಕ್ಕಳು, ಆ್ಯಂಡ್ ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ 6 ಇಯರ್ಸ್ಗೆ ಮಕ್ಕಳಿಗೆ ಅಂತಂದರೆ ಸಿಕ್ಸ್ ಇಯರ್ಸ್ಗೆ ಮಕ್ಕಳಿಗೆ ಪರ್ಮನೆಂಟ್ ಟೀತ್ ಬರುತ್ತೆ. ಆ್ಯಂಡ್ ಮಕ್ಕಳಿಗೆ ಪ್ರೈಮರಿ ಟೀತ್ ಅಂತಂದರೆ ಹಲ್ಲು ಅಂತ ಹೇಳ್ತೀವಲ್ಲ, ಅದು ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಎಷ್ಟು ವರ್ಷದೊಳಗಡೆ ಬಂದುಬಿಡಬೇಕು, ಆ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಚಾರ್ಟ್ ಸಹ ಹಾಕಿರ್ತೀನಿ, ನಿಮ್ಮ ರೆಫರೆನ್ಸ್ಗೆ ನೀವು ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಮಗುಗೂ ನೀವು ಇದನ್ನು ಮಾನಿಟರ್ ಮಾಡ್ಬೋದು. ಅಲ್ಲಿ ಮಲಗಿಸಿದ್ದು ಅದಿತಿನ ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ ಈಗ. ಎಸ್, ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನಕ್ಕೆ ಇಟ್ಟು ಅಂತಂದರೆ ಮೊಸರು ಅನ್ನ ಮಧ್ಯಾಹ್ನಕ್ಕೆ ಅಲ್ವಾ, ಸೊ ಚೆನ್ನಾಗಿ ಬಿಸಿ ಅನ್ನಕ್ಕೆ ಮೊಸರು ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ತಣ್ಣಗಾಗಿದ್ರೆ ಅನ್ನ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅನ್ನ ಇಟ್ಟು ಬಂದಿದ್ದೀನಿ. ಆಫ್ ಮಾಡೋಕ್ಕೂ ಸಹ ಹೇಳಿದ್ದೀನಿ, ಆಫ್ ಆಗಿರುತ್ತೆ. ಅದು ಆರೋ ಅಷ್ಟರಲ್ಲಿ ಅದಿತಿ ಎದ್ದೊಳ್ತಾರೆ. ಅದಾದಮೇಲೆ ಅದಿತಿ ಊಟಕ್ಕೆ ರೆಡಿ ಆಗುತ್ತೆ. ಎಸ್, ಸೊ ಮೊದಲಿಗೆ ಮಕ್ಕಳಿಗೆ ಹಲ್ಲು ಬರೋದು 6 ತಿಂಗಳಿಂದ ಶುರು ಆಗುತ್ತೆ. ಕೆಲವು ಮಕ್ಕಳಿಗೆ ಹುಟ್ಟಿದಾಗ್ಲಿಂದನೇ ಹಲ್ಲಿರುತ್ತೆ, ಕೆಲವು ಮಕ್ಕಳಿಗೆ 4 ತಿಂಗಳಿಗೂ ಶುರುವಾಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ 6 ತಿಂಗಳಿಂದ ಹಲ್ಲು ಬರಬೇಕು ಅನ್ನುವಂತಹ ಒಂದು ಸ್ಟ್ಯಾಂಡರ್ಡ್ ಇದೆ. ಮುಂಚೆನೆ ಬಂದರೆ ಏನು ತೊಂದರೆ ಇಲ್ಲ. ದಟ್ ಇಸ್, ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಮಗು ಹುಟ್ಟಿದಾಗಿಂದ 1.5 ವರ್ಷದವರೆಗೂ ಅಂತಂದರೆ 6 ತಿಂಗಳಿಂದ, ಇವಾಗ ಹಲ್ಲು 6 ತಿಂಗಳಿಗೆ ಬರಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಟೈಮ್ ಇದೆ ಅಲ್ವಾ. ಸೊ 6 ತಿಂಗಳಿಂದ 1.5 ವರ್ಷ ಅಂತಂದರೆ 18 ತಿಂಗಳವರೆಗೂ ಮಗುಗೆ ಹಲ್ಲು ಬರೋದಕ್ಕೆ ಟೈಮ್ ಇರುತ್ತೆ. ನಾವು ಅಲ್ಲಿವರೆಗೂ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ಬೋದು. ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಹಲ್ಲು ಬರೋದಕ್ಕೆ ಲೇಟ್ ಆಗುತ್ತೆ ಅಂತಂದರೆ, 6 ತಿಂಗಳಿಂದ ಹಲ್ಲು ಬರಬೇಕು. ಕೆಲವು ಮಕ್ಕಳುಗಳಿಗೆ 1 ವರ್ಷ, 13 ತಿಂಗಳು ಅಥವಾ 15 ತಿಂಗಳಾದರೂ ಯಾಕೆ ಹಲ್ಲು ಬರೋದಿಲ್ಲ ಅಂತಂದರೆ, ದೇರ್ ವಿಲ್ ಬಿ ಡಿಫ್ರೆಂಟ್ ರೀಸನ್ಸ್. ಮೊದಲನೇ ರೀಸನು ಪ್ರೀ ಮೆಚ್ಯೂರ್ ಬೇಬಿ ಇರಬಹುದು. ಅಂತಂದರೆ ಮಗು ಪ್ರೀ ಮೆಚ್ಯೂರ್ ಅಂತಂದರೆ 30 ವೀಕ್ಸು 32 ವೀಕ್ಸ್ಗೆಲ್ಲ ಮಗು ಡೆಲಿವರಿ ಆಗಿಬಿಟ್ಟಿದ್ರೆ ಆಗೂ ಅದನ್ನು ಪ್ರೀ ಮೆಚ್ಯೂರ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರೀಮೀಸ್ ಮಕ್ಕಳುಗಳಿಗೆ ಹಲ್ಲು ಬರೋದು ಇಟ್ಸ್ ಕಾಮನ್. ನೆಕ್ಸ್ಟ್, ಮಗು ಲೋ ಬರ್ತ್ ವೇಟ್ ಇದ್ರೆ ಅಂತಂದರೆ ಕಂಪ್ಲೀಟ್ ಆರ್ಗನ್ಸ್ ಡೆವಲಪ್ ಆಗಿರೋದಿಲ್ಲ, ಅದಕ್ಕೋಸ್ಕರನೂ ಹಲ್ಲು ಲೇಟ್ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿಯಿಂದನೂ ಸಹ ಹಲ್ಲು ಬರೋದು ಲೇಟ್ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ತೊಂದರೆ, ನನ್ನ ಮಗುಗೆ ತೊಂದರೆ ಇದೆ ಅದಕ್ಕೋಸ್ಕರನೇ ಹಲ್ಲು ಬರೋದಕ್ಕೆ ಲೇಟ್ ಆಗ್ತಿದೆ, ನಾನೇನೋ ಒಂದು ತಪ್ಪು ಮಾಡಿದ್ದೀನಿ ಬಾಣಂತನದಲ್ಲಿ ಅಥವಾ ಬಸ್ರಿ ಟೈಮಲ್ಲಿ ನಾನೇನೋ ಒಂದು ತಪ್ಪು ಮಾಡಿದ್ದೀನಿ ಅದಕ್ಕೋಸ್ಕರನೇ ನನ್ನ ಮಗು ಹಲ್ಲಿಲ್ಲ, ನಾನೇನೋ ತಿಂದಿದ್ದೀನಿ ಅದಕ್ಕೋಸ್ಕರ ನನ್ನ ಮಗು ಹಲ್ಲು ಬರ್ತಿಲ್ಲ, ಆ ರೀತಿಯೆಲ್ಲ ಏನೂ ಇಲ್ಲ. ಮಗುಗೆ ಹಲ್ಲು ಬರೋದು ಮಗುವಿನ ಗಟ್ ಅಂತಂದರೆ ಹೊಟ್ಟೆ ಜೀರ್ಣಕ್ರಿಯೆ ಯಾವಾಗ ಕರೆಕ್ಟಾಗಿ ಮಗುಗೆ ಕರೆಕ್ಟಾಗಿ ಶುರು ಆಗುತ್ತೆ ಅಥವಾ ಕರೆಕ್ಟಾಗಿ ಮೆಚ್ಯೂರ್ ಆಗಿದೆ, ಆ ಒಂದು ಗಟ್ ಸಿಸ್ಟಮ್ ಅಂತ ಕರಿತೀವಲ್ಲ, ಸೊ ಅವಾಗ್ಲೇ ಹಲ್ಲು ಬರೋದಕ್ಕೆ ಶುರು ಆಗೋದು. ಇದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅಂಡ್ ಮಗು ಹುಟ್ಟಿದಾಗ ಮಗುಗೆ ಹಾಲಿನ ಹಲ್ಲು ಅನ್ನೋದು 20 ಆಲ್ರೆಡಿ ಇರುತ್ತೆ. ಅದು 2 ರಿಂದ 3 ವರ್ಷದ ಒಳಗಡೆ ಎಲ್ಲಾನು ಎರಪ್ಟ್ ಆಗ್ಬಿಡುತ್ತೆ, ಅಂತಂದ್ರೆ ಎಲ್ಲಾನು ಆಚೆ ಕಾಣುತ್ತೆ, ಅದು ಚೆನ್ನಾಗಿ ದೊಡ್ಡದು ಸಹ ಆಗತ್ತೆ. ಸೊ 20 ಹಲ್ಲು ಮಗುಗೆ 2 ರಿಂದ 3 ವರ್ಷದವರೆಗೂ ಬರುತ್ತೆ. ಸೊ ಆ ಒಂದು 2 ರಿಂದ 3 ವರ್ಷದವರೆಗೂ ನಾವು ಪೇಷನ್ಸ್ ಆಗಿ ವೆಯ್ಟ್ ಮಾಡಬಹುದು. ಪೇಷನ್ಸ್ ಆಗಿ ಯಾವುದೇ ರೀತಿ ಭಯ ಪಡದೇ ಇರುವಂತಹ ಒಂದು ಝೋನ್ ಅಲ್ಲಿ ನಾವಿರ್ಬೋದು ಆಸ್ ಅ ಪೇರೆಂಟ್ ಆಗಿ. ಐನೋ ಮಕ್ಕಳಿಗೆ ಹಲ್ಲು ಬಂದಿಲ್ಲ ಅಥವಾ ಏನೇ ವಿಷಯಕ್ಕೂ ತಂದೆ ತಾಯಿಗಳಿಗೆ ಅದು ಭಯ ಆಗುತ್ತೆ, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್.
ಆ್ಯಂಡ್ ಹಾಲಿನ ಹಲ್ಲು ಅಂತಂದರೆ ಪ್ರೈಮರಿ ಟೀತ್ 20 ಮಗುವಿನ ಒಂದು ಗಮ್ಸ್ ಒಳಗಡೆ ಇರುತ್ತೆ. ಅದು ಎರಪ್ಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಈ ಮಿನಿಮಮ್ ಅಂತಂದರೆ 6 ಮಂತ್ಸಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವು ಮಕ್ಕಳುಗಳಿಗೆ ನಾನು ಆಲ್ರೆಡಿ ರೀಸನ್ ಹೇಳಿದೆ, ಪ್ರಿಮೆಚ್ಯೂರ್ ಬೇಬೀಸು, ಲೋ ಬರ್ತ್ ವೇಟ್ ಬೇಬೀಸು ಮತ್ತು ಬರ್ತ್ ಹಿಸ್ಟ್ರಿ ಅಂತಂದರೆ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿ ಏನಾರ ಇದ್ದರೆ ಮಗುಗೆ ಲೇಟ್ ಆಗುತ್ತೆ. ಈ ಒಂದು ಪ್ರೈಮರಿ ಟೀತ್ 20 ಹಲ್ಲು ಬರುತ್ತಲ್ಲ, ಸೊ ಯಾವಾಗ ಯಾವ ಹಲ್ಲು ಬರಬೇಕು, ಕೆಲವರು ಹೇಳ್ತಾರೆ ಗಂಡು ಮಗುಗೆ ಮೇಲ್ಗಡೆ ಹಲ್ಲು ಬರಬೇಕು, ಭೂಮಿ ನೋಡಬೇಕು, ಭೀಮನ್ ಹಲ್ಲು ಭೂಮಿ ನೋಡಬೇಕು, ಹೆಣ್ಮಕ್ಳು ರಾಕ್ಷಸಿ ಆಕಾಶನ ನೋಡಬೇಕು, ಸಮಥಿಂಗ್ ಏನೇನೋ ಹೇಳ್ತಿರ್ತಾರೆ, ನೀವು ಕೇಳಿರ್ತೀರ. ಆ ರೀತಿ ನೀವು ಕೇಳಿದ್ರೆ, ನಿಮ್ಮ ಮನೆಯಲ್ಲೂ ಆ ರೀತಿ ನಿಮಗೆ ಹೇಳಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಸೊ 20 ಹಲ್ಲು ಅಂತ ಹೇಳಿದ್ನಲ್ಲ, ಸೊ 2 ರಿಂದ 3 ವರ್ಷದೊಳಗಡೆ 20 ಹಲ್ಲು, ಹಾಲಿನ ಹಲ್ಲು ಕಂಪ್ಲೀಟ್ ಇಲ್ಲಿ ಮೇಲೆ ಇಲ್ಲಿ ಕೆಳಗಡೆ ಮಕ್ಕಳಿಗೆ ಬಂದ್ಬಿಡ್ಬೇಕು. ಸೊ ಯಾವಾಗ ಮೊದಲನೇ ಹಲ್ಲು ಬರುತ್ತೆ ಅಂತಂದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ಅಂತಂದ್ರೆ ಮಕ್ಕಳಿಗೆ ಈ ಒಂದು ಟೈಮಲ್ಲಿ ಡ್ಯೂರೇಷನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂತಹ ಸ್ಟ್ಯಾಂಡರ್ಡ್ ಇರೋದು. ಇದಕ್ಕಿಂತ ಮುಂಚೆ ಬಂದರೂ ಯಾವುದೇ ರೀತಿ ತೊಂದರೆ ಇಲ್ಲ, ಇದಕ್ಕಿಂತ ಲೇಟಾಗಿ ಬಂದರೂ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಮಗುವಿಗೆ ಮೊದಲನೇ ಹಲ್ಲು 18 ತಿಂಗಳ ಆದ್ರೂ ಸಹ ಬಂದಿಲ್ಲ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅಂಡ್ ಮಗುಗೆ 1 ವರ್ಷ ಆದ್ಮೇಲೆ ನಾವು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ಎವ್ರಿ 6 ಮಂತ್ಸ್ ನಾವು ಮಕ್ಕಳಿಗೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಏನಕ್ಕಂತಂದ್ರೆ ಡೆಂಟಲ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಆಕ್ಚುಲಿ ಇದು ಒಂದು ಔಟ್ ಆಫ್ ಕಂಟ್ರೀಸ್ ಅಲ್ಲಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಎವ್ರಿ 6 ಮಂತ್ಸ್ ಅವರು ಮಕ್ಕಳಿಗೆ ಡೆಂಟಲ್ ಕೇರ್ ಅನ್ನೋದನ್ನ ತಗೊಂತಾರೆ. ಆದ್ರೆ ನಮ್ಮಲ್ಲಿ ಇಲ್ಲ. ಏನಾರ ಹಲ್ಲು ಬಂದ್ರೆ ಮಾತ್ರ ನಾವು ಡೆಂಟಿಸ್ಟ್ ಹತ್ರ ಹೋಗ್ತೀವಿ. ಆ ರೀತಿ ಮಾಡಬಾರ್ದು. ಮಕ್ಕಳಿಗೆ ಎವ್ರಿ 6 ಮಂತ್ಸ್ ನಾವು ಡೆಂಟಿಸ್ಟ್ ಹತ್ರ ಕಂಪಲ್ಸರಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಉಳ್ಕಲಿದ್ರೆ ಮಾತ್ರ ಕರ್ಕೊಂಡು ಹೋಗ್ಬೇಕಾ, ಅಥವಾ ಏನಾರ ಕ್ಲಿಪ್ ಹಾಕಿಸುವಾಗ ಮಾತ್ರ, ಅಥವಾ ಕ್ಲೀನಿಂಗ್ ಟೈಮಲ್ಲಿ ಮಾತ್ರ ಕರ್ಕೊಂಡು ಹೋಗ್ಬೇಕಾ, ಆ ರೀತಿ ಎಲ್ಲ ಏನೂ ಇಲ್ಲ. ಎವ್ರಿ 6 ಮಂತ್ಸ್ ನಾವು ಮಕ್ಕಳನ್ನ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅವರ ಮಕ್ಕಳ ಒಂದು ಟೂತ್ ಸ್ಟ್ರಕ್ಚರ್ ಇರ್ಬೋದು ಅಂಡ್ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಇಟ್ಸ್ ವೆರಿ ಗುಡ್ ಹ್ಯಾಬಿಟ್. ಆಸ್ ಅ ಪೇರೆಂಟ್ ಆಗಿ ನಾವು ಆ ಒಂದು ಹ್ಯಾಬಿಟ್ನ, ಆ ಒಂದು ಏನಂತ ಹೇಳ್ತೀವಿ ಸಿಸ್ಟಮ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಮೊದಲನೇ ಹಲ್ಲು 18 ತಿಂಗಳವರೆಗೂ ಮಗುಗೆ ಹಲ್ಲು ಬಂದಿಲ್ಲ ಅಂತಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅಂಡ್ ಮಗುಗೆ 1 ವರ್ಷ ಆದ್ಮೇಲೆ ಒಂದ್ಸಲ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ನೋಡೋಣ, ಒಂದು ಬೇಬಿ ಟೀತಿಂಗ್ ಚಾರ್ಟ್ ನ ನೋಡೋಣ, ಯಾವಾಗ ಯಾವ ಹಲ್ಲು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಸೊ ಇದು ಒಂದು ಸ್ಟ್ಯಾಂಡರ್ಡ್. ನಿಮ್ಮ ಮಗುಗೆ ಲೇಟ್ ಆಗಿ ಬಂದ್ರು ನೋ ನೀಡ್ ಟು ವರಿ. 3 ವರ್ಷದೊಳಗಡೆ 20 ಹಲ್ಲು ಬಂದಿರಬೇಕು ಅನ್ನುವಂತಹ ಒಂದು ಸ್ಟ್ಯಾಂಡರ್ಡ್ ಅಷ್ಟೇ ಇದು. ಸೊ ಮೊದಲನೇ 2 ಕೆಳಗಡೆ ಹಲ್ಲು 6 ರಿಂದ 10 ತಿಂಗಳು, ನೀವು ಇಲ್ಲಿ ಚಾರ್ಟ್ ನೋಡ್ತಿದ್ದೀರಲ್ವಾ, ಸೊ ಅದನ್ನ ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಗೆ. ಮೊದಲನೇ ಹಲ್ಲು ಅಂತಂದ್ರೆ ಮೊದಲನೇ 2ನೇ ಹಲ್ಲು 6 ತಿಂಗಳಿಂದ 12 ತಿಂಗಳವರೆಗೂ ನಿಮ್ಗೆ ಮಗುಗೆ 2 ಹಲ್ಲು ಬರುತ್ತೆ. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವು ಮಕ್ಕಳುಗಳಿಗೆ 6 ತಿಂಗಳಿಂದ 8 ತಿಂಗಳೊಳಗಡೆ 8-10 ಹಲ್ಲು ಬಂದ್ಬಿಟ್ಟಿರುತ್ತೆ. ಏನಾರ ಪ್ರಾಬ್ಲಮ್, ಅಯ್ಯೋ ನನ್ನ ಮಗುಗೆ ಅಷ್ಟು ಹಲ್ಲು ಬಂದ್ಬಿಟ್ಟಿದೆ, ಬೇರೆ ಮಗುಗೆ ನನ್ನ ಮಗು ಜೊತೆನೆ ಆ ಮಗುನು ಹುಟ್ಟಿದ್ದು ಅಂತಂದ್ರೆ ಅದೇ ಟೈಮಲ್ಲಿ, ಅದೇ ಆ ಮಗುಗೆ ಅಷ್ಟು ಕಡಿಮೆ ಹಲ್ಲಿದೆ, ನನ್ನ ಮಗುಗೆ ಯಾಕಪ್ಪ ಇಷ್ಟೊಂದು ಜಾಸ್ತಿ, ನನ್ನ ಮಗುಗೆ ಏನಾರ ಪ್ರಾಬ್ಲಮ್ ಇದೆಯಾ? ನೋ, ಏನು ಪ್ರಾಬ್ಲಮ್ ಇಲ್ಲ. ಮಗುವಿನ ಗಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮಗುವಿನ ಹಲ್ಲಿನ ಒಂದು ಬೆಳವಣಿಗೆ. ಸೊ ಯು ಹ್ಯಾವ್ ಟು ಬಿ ವೆರಿ ಪೇಷನ್ಸ್ ಅಷ್ಟೇನೆ. ಸೊ ಮೊದಲ ಮಗುವಿನ ಕೆಳಗಡೆ 2 ಹಲ್ಲು ಬರೋದು 6 ರಿಂದ 10 ತಿಂಗಳ ಒಳಗಡೆ ಬರುತ್ತೆ. ಅಂಡ್ ಸೆಕೆಂಡ್ ಕೆಳಗಡೆ 2 ಮೇಲ್ಗಡೆ 2 ಯಾವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 8 ರಿಂದ 12ನೇ ತಿಂಗಳು ಒಳಗಡೆ ಅಂತಂದ್ರೆ 1 ವರ್ಷದೊಳಗಡೆ ಮಗುಗೆ 4 ಹಲ್ಲು ಬಂದಿರಬೇಕು. ಇದು ಸ್ಟ್ಯಾಂಡರ್ಡ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ನೆಕ್ಸ್ಟ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಮಗು ಕೆಳಗಡೆ 2 ರ್ಯಾಬಿಟ್ ಹಲ್ ತರ ಇರುತ್ತೆ. ಸೊ ಆ ಕೆಳಗಡೆ 2 ಹಲ್ಲು, ಮೇಲ್ಗಡೆ 4 ಹಲ್ಲನ್ನ ನಾವು ಮಕ್ಕಳಲ್ಲಿ 9 ತಿಂಗಳಿಂದ 13 ತಿಂಗಳು ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕೆಳಗಡೆ 2 ರ್ಯಾಬಿಟ್ ಅಲ್ಲಿ ಇರುತ್ತೆ ಹಿಂಗೆ ಕ್ಯೂಟ್ ಆಗಿ. ಸೊ ಆ 2 ಹಲ್ಲು ಇರುತ್ತೆ, ಮೇಲ್ಗಡೆ 4 ಹಲ್ಲಾಗುತ್ತೆ. ಸೊ ಅದನ್ನ 9 ತಿಂಗಳಿಂದ 13 ತಿಂಗಳ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳಿಗೆ. ಅದಾದ್ಮೇಲೆ ನೆಕ್ಸ್ಟ್ ಕ್ಯೂಟ್ ಆಗಿ 4 ಹಲ್ಲು ಇರುತ್ತೆ, ಇಲ್ಲೊಂದು ಅಂದ್ರೆ ಇದು ಮಧ್ಯದ್ದು 2 ರ್ಯಾಬಿಟ್ ಅಲ್ಲೂ ಉದ್ದುದ ಇರುತ್ತೆ, ಅದು ಪಕ್ಕ ಚಿಕ್ಕ ಇರುತ್ತೆ. ಅದಾದ್ಮೇಲೆ ಸೇಮ್ 4 ಇಲ್ಲಿ 2 ಹಲ್ಲು 4 ಟೋಟಲ್ 8 ಟೀತ್ನ ನಾವು ಮಕ್ಕಳಿಗೆ 10 ಮಂತ್ಸ್ ಇಂದ 16 ಮಂತ್ಸ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದೆಗಡೆ 4 ಅಂದ್ರೆ ಮೇಲ್ಗಡೆ 4 ಕೆಳಗಡೆ 4. ಸೊ 10 ಮಂತ್ಸ್ ಇಂದ 16 ಮಂತ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 13 ಮಂತ್ಸ್ ಇಂದ 19 ಮಂತ್ಸ್ ವರ್ಗು ನಾವು ಮಕ್ಕಳಲ್ಲಿ ಇಲ್ಲಿ ಕೆಳಗಡೆ ಇವಾಗ 4 ಇರುತ್ತಲ್ಲ, ಸೊ ಅದು 6 ಆಗುತ್ತೆ. ಮೇಲ್ಗಡೆ 4 ಇತ್ತಲ್ಲ, ಅದು 8 ಆಗುತ್ತೆ. ಅಂತಂದ್ರೆ ಈ ಕಡೆ ದವಡೆ ಕೋರೆ ಹಲ್ಲು ಅದೆಲ್ಲ ಬೆಳೆಯೋದಕ್ಕೆ ಶುರುವಾಗುತ್ತೆ. ಸೊ 13 ರಿಂದ 19ನೇ ತಿಂಗಳವರೆಗೂ ನಾವು ಮಕ್ಕಳಿಗೆ ಇಷ್ಟು ಹಲ್ಲನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ 4 ಹಲ್ಲಿರೋದು 6 ಆಗುತ್ತೆ, 4 ಹಲ್ಲಿರೋದು ಇಲ್ಲಿ 8 ಆಗುತ್ತೆ. ಅಂತಂದ್ರೆ
ಈ ರೀತಿ ಬೆಳ್ಕೊಂತಾ ಹೋಗುತ್ತೆ. ಸೊ ಆ ರೀತಿಯಾದ ಒಂದು ಎಕ್ಸ್ಪೆಕ್ಟ್ ನ ನಾವು 13 ತಿಂಗಳಿಂದ 19 ತಿಂಗಳವರೆಗೂ ನಾವು ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 15 ತಿಂಗಳಿಂದ 21 ತಿಂಗಳಿಗೂ ಸೇಮ್ ಟೈಮ್ ಇರುತ್ತೆ. ಕೆಲವು ಮಕ್ಕಳುಗಳಿಗೆ ಇನ್ನೊಂದು 2 ಇಲ್ಲಿ 6 ಇರೋದು 8 ಆಗಿರುತ್ತೆ, ಕೆಲವು ಮಕ್ಕಳುಗಳಿಗೆ 6 ಹಲ್ಲಿರುತ್ತೆ, ಮೇಲ್ಗಡೆ 8 ಹಲ್ಲಿ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ನಾರ್ಮಲ್. ಸೊ ಇಲ್ಲಿ ಒಂದು ಕಂಪ್ಲೀಟ್ ಸ್ಟ್ಯಾಂಡರ್ಡ್ ನ ತಗೊಳ್ಳೋದಾದ್ರೆ 13ನೇ ತಿಂಗಳಿಂದ 21ನೇ ತಿಂಗಳವರೆಗೂ ಕೆಳಗಡೆ 6 ಹಲ್ಲು ಬರುತ್ತೆ ಅಂಡ್ ಮೇಲ್ಗಡೆ 8 ಹಲ್ಲು ಬರುತ್ತೆ. 21ನೇ ತಿಂಗಳು ತುಂಬುವಷ್ಟರಲ್ಲಿ ಇಷ್ಟು ಹಲ್ಲಿದ್ರೆ ಕಂಪ್ಲೀಟ್ಲಿ ನಾರ್ಮಲ್. ಈಗ್ಲೂ ಹೇಳ್ತಿದ್ದೀನಿ, ನನ್ನ ಮಗುಗೆ ಇನ್ನೂ 18 ತಿಂಗಳು ಆಲ್ರೆಡಿ ನನ್ನ ಮಗುಗೆ ಬರೀ 2 ಹಲ್ಲಿರೋದು ಅದು ಕಾಮನ್ ಅಥವಾ ಪ್ರಾಬ್ಲಮ್ ಇದೆಯಾ? ಆ ರೀತಿ ಎಲ್ಲ ಏನೂ ಇಲ್ಲ, ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಅಂಡ್ ನೆಕ್ಸ್ಟ್ ನಾವು ಯಾವಾಗ ಮಗುವಿನ ಹಲ್ಲನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ನೆಕ್ಸ್ಟ್ ಹಲ್ಲನ್ನ ನಾವು ಯಾವಾಗ ಮಗುವಿನ ಹಲ್ಲನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ 17 ಮಂತ್ಸ್ ಇಂದ 23 ಮಂತ್ಸ್ಗೆ ಮಕ್ಕಳಿಗೆ ಇಲ್ಲಿ ಕೆಳಗಡೆ 6 ಇತ್ತಲ್ಲ, ಸೊ ಅದು 8 ಆಗುತ್ತೆ. ಸೊ ಮೇಲ್ಗಡೆನು 8 ಹಲ್ಲು ಅಂತಂದ್ರೆ ಹೋಗ್ತಾ ಹೋಗ್ತಾ ಕೋರೆ ಆಲ್ಮೋಸ್ಟ್ ದವಡೆ ಹಲ್ಲು ಸಹ ಬಂದ್ಬಿಟ್ಟಿರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ 2 ಪ್ರೈಮರಿ ಟೀತ್, ಅದಾದ್ಮೇಲೆ ಇನ್ಸೀಸರ್ಸ್ ಅಂತ ಕರಿತೀವಿ, ಅದಾದ್ಮೇಲೆ ಇಲ್ಲಿವರೆಗೂ ಬಂದಿರುತ್ತೆ. ಸೊ ಇಲ್ಲಿ 8 ಹಲ್ಲು, ಕೆಳಗಡೆ 8 ಹಲ್ಲು, ಮೇಲ್ಗಡೆ 8 ಹಲ್ಲು ಅಂತಂದ್ರೆ 17 ತಿಂಗಳಿಂದ 23ನೇ ತಿಂಗಳವರೆಗೂ ನಾವು ಇಷ್ಟು ಹಲ್ಲನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ 23 ಮಂತ್ಸ್ ಇಂದ 33 ಮಂತ್ಸ್ ವರ್ಗು ನಮಗೆ ಟೈಮ್ ಇರುತ್ತೆ. ಅಂತಂದ್ರೆ 12, 24, 36 ಅಂತಂದ್ರೆ 3 ವರ್ಷ ಆಗುತ್ತೆ. ಅಂತಂದ್ರೆ 36 ಮಂತ್ಸ್ಗೆ ಮಗುಗೆ 3 ವರ್ಷ ಆಗುತ್ತೆ. ಸೊ 33 ತಿಂಗಳಲ್ಲಿ ಮಗುಗೆ ಇಲ್ಲಿ ಕಂಪ್ಲೀಟ್ ಇಲ್ಲಿ 10 ಹಲ್ಲು ಬಂದಿರುತ್ತೆ. ಪ್ರೈಮರಿ ಅಂತಂದ್ರೆ ಕಂಪ್ಲೀಟ್ ಇವಾಗ ಮಗುಗೆ ಹುಟ್ಟಿದಾಗ ಪ್ರೈಮರಿ ಹಲ್ಲು ಅಂತಂದ್ರೆ ಹಾಲು ಹಲ್ಲು 20 ಮಗುವಿನ ಒಂದು ಟೀತ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ, ಅದು ಗಮ್ಸ್ ಒಳಗಡೆ ಇರುತ್ತೆ, ಅದು ಎರಪ್ಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಮಗುಗೆ 23 ತಿಂಗಳಿಂದ 33ನೇ ತಿಂಗಳವರೆಗೂ ಕೆಳಗಡೆ 10 ಹಲ್ಲು ಬಂದಿರುತ್ತೆ, ಮೇಲ್ಗಡೆ 8ರಿಂದ 10 ಹಲ್ಲು ಬಂದಿರುತ್ತೆ. ಆಲ್ಮೋಸ್ಟ್ 18ರಿಂದ 20 ಹಲ್ಲು ಬರಬೇಕು ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಏಜ್. ಸೊ ನೀವು ನೋಡಿದ್ವಲ್ಲ, ಇವಾಗ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಚಾರ್ಟ್ ಸಹ ನಿಮ್ಗೆ ಒಂದು ಪಿಕ್ಚರ್ ಸಹ ಹಾಕಿದೀನಿ, ಯಾವ ಹಲ್ಲು ಯಾವಾಗ ಬರುತ್ತೆ ಅಂತ. ಮೇಲ್ಗಡೆ ಹಲ್ಲು, ಕೆಳಗಡೆ ಹಲ್ಲು ಕಂಪ್ಲೀಟ್. ಸೊ ಮಗು ಹುಟ್ಟಿದಾಗ 6 ತಿಂಗಳಿಂದನೇ ಮಗುಗೆ ಹಲ್ಲು ಶುರು ಆಗೋದು, ಲೇಟ್ ಆದ್ರೂ ನೋ ಪ್ರಾಬ್ಲಮ್. 6 ತಿಂಗಳಿಂದ 36 ತಿಂಗಳು ಒಳಗಡೆ ಮಗುಗೆ 18ರಿಂದ 20 ಹಲ್ಲು ಒಳಗಡೆ, ಗಮ್ ಒಳಗಡೆ ಮಗುಗೆ ಹುಟ್ಟಿದಾಗ್ಲಿಂದಾನೇ ಮಗುಗೆ ಹಲ್ಲು ಅನ್ನೋದು ಆಲ್ರೆಡಿ ಬೆಳವಣಿಗೆ ಆಗಿ ಗಮ್ಸ್ ಒಳಗಡೆ ಇರುತ್ತೆ. ಅಂತಂದ್ರೆ ನಮ್ಮ ಇದಿರುತ್ತಲ್ಲ, ಏನದು ವಸಡು, ಎಸ್, ವಸಡಿನ ಒಳಗಡೆ ಗಮ್ಸ್ ಒಳಗಡೆ ಇರುತ್ತೆ. ಸೊ ಆ ಒಂದು ವಸಡು ಒಳಗಡೆಯಿಂದ ಅದು ಎರಪ್ಟ್ ಆಗೋದಕ್ಕೆ ಇಷ್ಟಿಷ್ಟೇ ಮೊಳಕೆ ಕಾಳು ತರ ಕಾಣುತ್ತೆ, ಅದಕ್ಕಿಂತ ಚಿಕ್ಕದಾಗಿ ಸಾಸಿವೆ ತರ ಕಂಡು ಅದಾದ್ಮೇಲೆ ದೊಡ್ಡ ಹಲ್ಲು ಬರ್ತಿದೆ ಅಂತ ಮಕ್ಕಳಿಗೆ ಗೊತ್ತಾಗುತ್ತಲ್ಲ. ಸೊ ಇದು ಮಗುಗೆ 3 ವರ್ಷದವರೆಗೂ ನಾವು ಟ್ರೈ ಮಾಡ್ಬೋದು. ಸೊ ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆನೇ ಇಲ್ಲ ಪೇರೆಂಟ್ಸ್ಗಳು. ಅಂಡ್ ಹಲ್ಲು ಬರುವಾಗ ಕೆಲವು ಸಿಂಪ್ಟಮ್ಸ್ಗಳು ಮಕ್ಕಳಲ್ಲಿ ಇರೋದು ಕಾಮನ್. ಕೆಲವು ಮಕ್ಕಳುಗಳಲ್ಲಿ ಜ್ವರ ಬರುತ್ತೆ, ಕೆಲವು ಮಕ್ಕಳುಗಳಲ್ಲಿ ತುಂಬಾ ಸ್ಕಿನ್ ಇಲ್ಲೆಲ್ಲ ಗುಳ್ಳೆಗಳಾಗ್ಬಿಡುತ್ತೆ, ಸ್ಕಿನ್ ಇರಿಟೇಷನ್ ಆಗುತ್ತೆ, ಸ್ಕಿನ್ ಅಲರ್ಜೀಸ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಇರಿಟೇಟಬಲ್ ಆಗಿರ್ತಾರೆ ಮಕ್ಕಳು, ತುಂಬಾ ಅಳೋದು, ತುಂಬಾ ಒಂದು ರಚ್ಚೆ ಹಿಡಿಯೋದು, ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ಆ ರೀತಿ ಅಳ್ತಾ ಇರ್ತಾರೆ. ಕಂಪ್ಲೀಟ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾರೆ, ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ಅಂಡ್ ಕೆಲವು ಮಕ್ಕಳುಗಳಿಗೆ ಅವಾಗ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ. ಅಂಡ್ ಯಾವ ಕಲರ್ ಲೂಸ್ ಮೋಷನ್ ಅಂತಂದ್ರೆ ಗ್ರೀನ್ ಕಲರ್ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ. ನಾನು ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ನೀವು ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಂಡಿರೋದು ಇಂಪಾರ್ಟೆಂಟ್. ಯಾಕೆ ಮಕ್ಕಳಿಗೆ ಹಲ್ಲು ಬರುವಾಗ ಗ್ರೀನ್ ಕಲರ್ ಲೂಸ್ ಮೋಷನ್ ಆಗತ್ತೆ, ಲೂಸ್ ಸ್ಟೂಲ್ಸ್ ಆಗತ್ತೆ ಅಂತಂದ್ರೆ, ಆಕ್ಚುಲಿ ಗ್ರೀನ್ ಕಲರ್ ಲೂಸ್ ಮೋಷನ್ ಆಗೋದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆದಾಗ, ಅಂತಂದ್ರೆ ಜರ್ಮ್ಸ್ ಅದೆಲ್ಲ ಮಗು ಬಾಯಿಗೆ ಹಾಕೊಂಡಿರುತ್ತೆ, ಅವಾಗ ಗ್ರೀನ್ ಕಲರ್ ಲೂಸ್ ಮೋಷನ್ಸ್ ಆಗುತ್ತೆ. ಆದ್ರೆ ಹಲ್ಲು ಬರುವಾಗ ನಾವು ಇದನ್ನ ಕಾಮನ್ ಅಂತ ಹೇಳ್ತೀವಿ. ಯಾಕೆ ಕಾಮನ್ ಅಂತ ಹೇಳ್ತೀವಿ ಅಂತಂದ್ರೆ, ಹಲ್ಲು ಬರುವಾಗ ಮಗುವಿನ ಬಟ್ಟೆನ ಬಾಯಲ್ಲಿ ಹಾಕೊಳ್ಳುತ್ತೆ, ಕೈ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕೊಳ್ಳುತ್ತೆ. ಅಂಡ್ ಏನೇನ್ ಸಾಧ್ಯನೋ, ಏನೇನ್ ಮಗು ಕೈಗೆ ಸಿಗುತ್ತೋ ಎಲ್ಲಾನು ಬಾಯಿಗೆ ಹಾಕೊಳ್ಳುತ್ತೆ ಅಲ್ವಾ, ಬಾಯಿಗೆ ಹಾಕೊಳ್ಳುತ್ತೆ, ಅಗ್ಯತ್ತೆ ಚೆನ್ನಾಗಿ, ಅದನ್ನ ಕಚ್ಚತ್ತೆ, ಡ್ರೂಲಿಂಗ್ ಎಲ್ಲ ಆಗ್ತಾ ಇರುತ್ತೆ ಆ ಸಮಯದಲ್ಲಿ. ಸೊ ಈ ರೀತಿ ಆಗುವಾಗ ಮಗುಗೆ ಜರ್ಮ್ಸ್ ಅನ್ನೋದು ಸಹ, ಬ್ಯಾಕ್ಟೀರಿಯಾ ಅದೆಲ್ಲ ಹೋಗುತ್ತೆ ಮಗುವಿನ ಹೊಟ್ಟೆಗೆ, ಅದೆಲ್ಲ ಕಂಪ್ಲೀಟ್ಲಿ ಮಗುವಿನ ಇಮ್ಯೂನ್ ಸಿಸ್ಟಮ್ ನ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಸೊ ಆವಾಗ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗಿ ಮಗುವಿನ ಹೊಟ್ಟೆಗೆ, ಜರ್ಮ್ಸ್ ಎಲ್ಲ ಹೋಗಿ ಇನ್ಫೆಕ್ಷನ್ಸ್ ಇಂದ ಗ್ರೀನ್ ಸ್ಟೂಲ್ ಪಾಸ್ ಆಗ್ತಿರುತ್ತೆ. ಅಂದ್ರೆ ಮಗುವಿನ ಒಂದು ಕಕ್ಕ ಯಾವ ರೀತಿ ಬರುತ್ತೆ ಅಂತಂದ್ರೆ ಕಂಪ್ಲೀಟ್ ಈ ಹಚ್ಚ ಹಸಿರಾಗಿರುತ್ತೆ, ತುಂಬಾ ನೊರೆ ಬರ್ತಾ ಇರುತ್ತೆ, ಅದಾದ್ಮೇಲೆ ತುಂಬಾ ಸ್ಟಿಕ್ಕಿ, ಅದಾದ್ಮೇಲೆ ಮೊಟ್ಟೆ, ಈಗ ಮೊಟ್ಟೆ ಹೊಡೆದಿರೋ ತರ ಒಂಥರ ವೈಟ್ ಮಗುವಿನ ಕಕ್ಕದಲ್ಲಿ ವೈಟ್ ಫುಲ್ಲು ಒಂಥರ ಲೋಳೆ ತರ ಬರ್ತಾ ಇರುತ್ತೆ. ಸೊ ಇದು ಇನ್ಫೆಕ್ಷನ್ ಇಂದ ಆಗೋದು. ಆದ್ರೆ ಮಗು ಹಲ್ಲು ಬರುವಾಗ ಮಗು ಬಾಯಲ್ಲಿ ಎಲ್ಲಾನು ಬಾಯಲ್ಲಿ ಇಟ್ಕೊಂಡು ಈ ರೀತಿ ಮಾಡೋದ್ರಿಂದ ಇದು ಕಂಪ್ಲೀಟ್ಲಿ ನಾರ್ಮಲ್, ಯಾವುದೇ ರೀತಿ ಭಯ ಬೇಡ. ಮಕ್ಕಳಿಗೆ ಹಲ್ಲು ಬರುವಾಗ ತುಂಬಾ ಕಚ್ಚಬೇಕು ಅನ್ಸ್ತಾ ಇರುತ್ತೆ, ತುಂಬಾ ಅವ್ರಿಗೆ
ಏನು ಬೈಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನೀವು ಕ್ಯಾರೆಟ್ಗಳನ್ನ ಕೊಡ್ಬೋದು, ಆ್ಯಪಲ್ನ ಕಟ್ ಮಾಡಿ ಕೊಡ್ಬೋದು, ಆ್ಯಂಡ್ ಒಂದು ಕರ್ಚಿಫ್ನ ಅಂದರೆ ಕಾಟನ್ ಕರ್ಚಿಫ್ನ ಫುಲ್ಲು ಒದ್ದೆ ಮಾಡಿ ಅದನ್ನು ಫ್ರೀಸರಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಗಟ್ಟಿ ಆದಮೇಲೆ ಅದನ್ನು ಅಗಿಯೋದಕ್ಕೆ ಕೊಡ್ಬೋದು. ಆ್ಯಂಡ್ ಟೀತರ್ಸ್ ಸಹನು ಮಾರ್ಕೆಟಲ್ಲಿ ತುಂಬ ಅವೈಲೇಬಲ್ ಇದೆ. ಮರದ್ದು ಟೀತರ್ಸ್ ಇದೆ, ಬೇರೆ ಸಿಲಿಕಾನ್ ಟೀತರ್ಸ್ ಎಲ್ಲ ಇದೆ, ನಿಮಗೆ ಅವೈಲೇಬಲ್ ಇದೆ. ಅದನ್ನು ನೀವು ಮೌತಿಂಗ್ಗೆ ಮಗುಗೆ ಕೊಟ್ಟರೆ ಮಗುಗೆ ಸ್ವಲ್ಪ ಟೀತಿಂಗ್ ಅನ್ನುವಂತಹ ಪೇನ್, ಖಂಡಿತವಾಗ್ಲೂ ಮಗುಗೆ ಟೀತಿಂಗ್ ಹಲ್ಲು ಬರುವಾಗ ಪೇನ್ ಆಗುತ್ತೆ. ದಟ್ಸ್ ಎ ಡಿಫ್ರೆಂಟ್ ಪೇನ್. ಮಕ್ಕಳಿಗೆ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಮಗುಗೆ ನಿದ್ದೆ ಸರಿಯಾಗಿ ಮಾಡೋಕ್ಕಾಗಲ್ಲ, ಊಟ ಸರಿಯಾಗಿ ಮಾಡೋಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್, ರೆಫ್ಯೂಸಲ್ ಟು ಫುಡ್ ಇರುತ್ತೆ, ಊಟ ಮಾಡಿದ್ರು ವಾಮಿಟ್ ಆಗ್ತಾ ಇರುತ್ತೆ, ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇರುತ್ತೆ, ತಳಮಳ ಆಗ್ತಾ ಇರುತ್ತೆ, ಜ್ವರ ಸಹ ಬರುತ್ತೆ ಕೆಲವು ಮಕ್ಕಳುಗಳಲ್ಲಿ, ಲೂಸ್ ಟೂಲ್ಸ್ ಆಗ್ತಿರುತ್ತೆ. ಇದೆಲ್ಲಾನು ನಾರ್ಮಲ್, ಯಾವುದೂ ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ, ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಮೋರ್ ಇಂಪಾರ್ಟೆಂಟ್ಲಿ ನನಗೆ ಹೆಚ್ಚಿನ ಒಂದು DMs ರಿಲೇಟೆಡ್ ಇದೇ ಬರ್ತಾ ಇರುತ್ತೆ. ಮಗುಗೆ ಹಲ್ಲು ಬರ್ತಾ ಇದೆ ಮೇಡಮ್, ಮಗು ಊಟ ಮಾಡ್ತಿಲ್ಲ, ಏನು ಶಕ್ತಿ ಇರುತ್ತೆ ಮಗುಗೆ, ಊಟನೇ ಮಾಡ್ತಿಲ್ಲ, ಆ ರೀತಿಯೆಲ್ಲ ಏನೂ ಭಯ ಪಡಬೇಡಿ. ಮಗುಗೆ ಹಲ್ಲು ಬರುವಾಗ ಊಟ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಲ್ಲು ಪೇನ್ ನಿಮಗೆ ಯಾವಾಗಾದರೂ ಹಲ್ಲು ನೋವು ಬಂದಿದ್ರೆ ಹೇಗಿರುತ್ತೆ ಅದೇ ರೀತಿ ಮಗುಗೂ ಸಹ ಅದಾಗ್ತಿರುತ್ತೆ. ಸೊ ಈ ಟೈಮಲ್ಲಿ ಅಳೋದು, ರೆಸ್ಟ್ಲೆಸ್ ಆಗೋದು, ತುಂಬ ಕ್ರ್ಯಾಂಕಿ ಆಗೋದು, ಅಮ್ಮ 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 ಅಂತ ನಿಮ್ಮ ಜೊತೆನೇ ಇರೋದು, ಆ್ಯಂಡ್ ಲೂಸ್ ಮೋಷನ್ನು, ವಾಮಿಟಿಂಗು, ಸ್ಕಿನ್ ರಿಲೇಟೆಡ್ ರ್ಯಾಷಸ್ ಇರಬಹುದು, ಅಥವಾ ಫೀವರ್ ಇರಬಹುದು, ರೆಫ್ಯೂಸಲ್ ಟು ಫುಡ್ ಇರ್ಬೋದು. ಇದೆಲ್ಲಾನು ನಾರ್ಮಲ್, ಯಾವುದೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಟೀತಿಂಗ್ ಅನ್ನೋದು ಇಟ್ಸ್ ಅ ಫೇಸ್. ನೀವು ಇವಾಗ 6 ತಿಂಗಳಿಂದ ಒಂದು 33ವರೆಗೂ ಅಥವಾ 36ವರೆಗೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು 20 ಹಲ್ಲು ಬಂದಾದ್ಮೇಲೆ ಈ ಹಲ್ಲು ಉದ್ರೋದು ಒಂದು 6 ವರ್ಷಕ್ಕೆ ಪರ್ಮನೆಂಟ್ ಟೀತ್ ಅನ್ನೋದು ಮಕ್ಕಳಿಗೆ ಬಂದ್ಬಿಡತ್ತೆ ಅಲ್ವಾ. ಸೊ ಅಲ್ಲಿವರೆಗೂ ಈ ಟೀತಿಂಗ್ ಅನ್ನೋದು ಕಂಪ್ಲೀಟ್ಲಿ ಇಟ್ಸ್ ಎ ನಾರ್ಮಲ್ ಒಂದು ಸ್ಟೇಜ್ ಆಗಿರುತ್ತೆ ಮಕ್ಕಳದ್ರಲ್ಲಿ. ಆಸ್ ಅ ಪೇರೆಂಟ್ ಆಗಿ ನಾವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಮಗು ಏನಾದರೂ ಪ್ರೀ ಮೆಚ್ಯೂರ್ ಬೇಬಿ ಅಥವಾ ಲೋ ಬರ್ತ್ ವೇಟ್ ಬೇಬಿ, ಅಥವಾ ನನ್ನ ಮಗು ಚೆನ್ನಾಗೇ ವೇಟ್ ಇತ್ತು ಮೇಡಮ್, ಅಥವಾ ಒಂದು ನನ್ನ ಫುಲ್ ಟರ್ಮ್ ಕಂಪ್ಲೀಟ್ ಆಗಿ ನನ್ನ ಮಗು ಡೆಲಿವರಿ ಆಗಿದ್ದು, ಯಾಕೆ ನನ್ನ ಮಗುಗೆ ಹಲ್ಲು ಬಂದಿಲ್ಲ ಅಂತಂದ್ರೆ ಇನ್ನು ಮಗುವಿನ ಗಟ್ ಅನ್ನೋದು ಪ್ರಿಪೇರ್ ಆಗ್ತಾ ಇರುತ್ತೆ, ರೆಡಿ ಆಗ್ತಾ ಇರುತ್ತೆ, ಅದು ಕಂಪ್ಲೀಟ್ಲಿ ನಾರ್ಮಲ್. ಮಗುಗೆ ಮೊದಲ ಹಲ್ಲು 18 ತಿಂಗಳು ಆದ್ರೂ ಬಂದಿಲ್ಲ ಅಂತಂದ್ರೆ ನೀವು ಡೆಂಟಿಸ್ಟ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕು, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅಂಡ್ ಮಗುಗೆ 6 ತಿಂಗಳಿಗೆ ಒಂದು ಹಲ್ಲು ಬಂದಿದೆ ಅಂತಂದ್ರೆ ಅವಾಗ್ಲೇನೆ ನೀವು ಕೈಗೆ ಫಿಂಗರ್ ಬ್ರಷ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಿ ಜಸ್ಟ್ ಇದು ಬ್ರಷ್ ಮಾಡೋದು ತುಂಬಾ ಇಂಪಾರ್ಟೆಂಟ್. 2 ವರ್ಷದೊಳಗಡೆ ಮಕ್ಕಳಿಗೆ ಟೂತ್ ಪೇಸ್ಟ್, ನಾವ್ ಯಾವ್ದಾವ್ ಬ್ರ್ಯಾಂಡ್ಗಳು ಕೆಲವು ಇದೆಯಲ್ಲ, ಸೊ ಅಂತಹ ಯಾವ ಟೂತ್ ಪೇಸ್ಟ್ ಸಹ ಮಕ್ಕಳಿಗೆ ಬೇಡ. 2 ವರ್ಷ ಆದ್ಮೇಲೆ ನಾವು ಮಕ್ಕಳಿಗೆ ಟೂತ್ ಪೇಸ್ಟ್ ಅನ್ನೋದನ್ನ ಬಳಸಬೇಕಾಗತ್ತೆ. ಮಗುಗೆ ಮೊದಲನೇ ಹಲ್ಲು ಬಂದಿದ ತಕ್ಷಣ ನಾವು ಟೂತ್ ಬ್ರಷ್, ಬೇಬಿ ಟೂತ್ ಬ್ರಷ್ ಅಂತ ಬರುತ್ತಲ್ಲ, ಸೊ ಅದನ್ನ ನಾವು ಮಕ್ಕಳಿಗೆ ಯೂಸ್ ಮಾಡಬೇಕು. ಅಂಡ್ ಮಗುಗೆ ಹಲ್ಲು ಬಂದಾದ್ಮೇಲೆ ನೀವು ಪ್ರತಿದಿನ ಸ್ನಾನ ಮಾಡಿಸುವಾಗ ಮಗುಗೆ ನಾಲಿಗೆನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಮಗುಗೆ ಅದರಿಂದ ಇನ್ಫೆಕ್ಷನ್ ಸಹ ಆಗತ್ತೆ, ಅಂಡ್ ಅದರಿಂದ ಊಟ ಸಹ ಮಕ್ಕಳು ಕಡಿಮೆ ಮಾಡ್ತಾರೆ. ಏನಕ್ಕಂತಂದ್ರೆ ಹಾಲಿನ ಅಂಶ ನಾಲಿಗೆ ಮೇಲೆ ಇದ್ದು ಸೊ ಮಕ್ಕಳಿಗೆ ಅದು ತುಂಬಾ ಹಿಂಸೆ ಆಗುತ್ತೆ, ಮಕ್ಕಳಿಗೆ ಊಟ ಸೇರೋದಿಲ್ಲ. ಸೊ ಎವ್ರಿ ಡೇ ಟಂಗ್ ಕ್ಲೀನರ್ ಸಹ ಯೂಸ್ ಮಾಡ್ಬೋದು. ನಾನು ಅದಿತಿಗೆ ಟಂಗ್ ಕ್ಲೀನರೇ ಯೂಸ್ ಮಾಡೋದು. ನಿಮಗೆ ತೋರಿಸ್ಬೇಕು ಅಂತಂದ್ರೆ ನಾನು ಮುಂದಿನ ದಿನ ನಿಮಗೆ ಅದನ್ನ ತೋರಿಸ್ಬೇಕು, ಕಂಪ್ಲೀಟ್ ಬ್ರಷ್ ಯಾವ ರೀತಿ, ಅದಿತಿಗೆ ಟಂಗ್ ಕ್ಲೀನರ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ಬೇಕು ಅಂತಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ, ನಾನು ಆ ರಿಲೇಟೆಡ್ ನಿಮಗೆ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಬ್ರಷ್ನ ಮಗುಗೆ 1ನೇ ಹಲ್ಲು ಬಂದಿದ ತಕ್ಷಣನೇ ನೀವು ಜಸ್ಟ್ ಮಗುಗೆ ಕೊಡಿ, ಮಗುನೇ ಅದರಲ್ಲಿ ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಆ ರೀತಿ ಎಲ್ಲ ಮಾಡೋದನ್ನ ಅವರು ಅಭ್ಯಾಸ ಮಾಡ್ಕೊಳ್ತಾರೆ. ಅಂಡ್ ಯಾವುದೇ ರೀತಿ 2 ವರ್ಷದೊಳಗಡೆ ಮಕ್ಕಳಿಗೆ ಪೇಸ್ಟ್ ನ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಇಟ್ಸ್ ಹಾರ್ಮ್ಫುಲ್ ಫಾರ್ ದೇರ್ ಬಾಡೀಸ್. ಯಾಕಂತಂದ್ರೆ ಕ್ಲೋರೈಡ್ ಅಂಶ ಜಾಸ್ತಿ ಇರುತ್ತೆ, ಅದೆಲ್ಲ ಒಳ್ಳೇದಲ್ಲ ಮಕ್ಕಳ ಬಾಡಿಗೆ. ಅದಕ್ಕೋಸ್ಕರ ಜಸ್ಟ್ ಪ್ಲೇನ್ ವಾಟರ್ ಅಲ್ಲಿ ಜಸ್ಟ್ ಬ್ರಷ್ ನ ಡಿಪ್ ಮಾಡಿ ಮಗುಗೆ ಸುಮ್ಮನೆ ಬ್ರಷ್ ಮಾಡಿ, ನೀವು ಮಗು ಮುಂದೆ ಮಾಡಲಿಂಗ್ ಮಾಡಿ. ಅದಿತಿ ಡೈಲಿ ಬ್ರಷ್ ಮಾಡ್ತಾರೆ, ಇಟ್ಸ್ ಹರ್ ಫೇವ್ರೆಟ್ ಟಾಸ್ಕ್ ಇನ್ ದ ಮಾರ್ನಿಂಗ್. ಅವ್ರಿಗೆ ಹೋಗಿ ಎದ್ದಿದ ತಕ್ಷಣ ದೇವರಿಗೆಲ್ಲ ನಮಸ್ಕಾರ ಮಾಡಿ ಫಸ್ಟ್ ನಾವು ಪಾಟಿಗೆ ಹೋದಾಗ ಅವರೇ ಕೇಳ್ತಾರೆ ಬ್ರಷಿಂಗ್ ಅಂತ. ಸೊ ಆ ರೀತಿ ಅಭ್ಯಾಸ ಆಗಿದೆ ಮಕ್ಕಳಿಗೆ. ಈ ರೀತಿ ಅಭ್ಯಾಸ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕೆಲವ್ರು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಐ ಆಮ್ ನಾಟ್ ಬ್ಲೇಮಿಂಗ್ ಅಥವಾ ಈ ರೀತಿ ಮಾಡೋದು ತಪ್ಪು ಅಂತ. ಹೌದು, ಇಟ್ಸ್ ತಪ್ಪು. ಯಾಕಂತಂದ್ರೆ ಎದ್ದಿದ ತಕ್ಷಣ ಮಗು ಟಾಯ್ಲೆಟ್ಗೆ ಹೋಗಿ ಬ್ರಷಿಂಗ್ ಮಾಡಿ ಪಾಟಿ ಎಲ್ಲ ಮುಗಿಸಿ ಅದಾದ್ಮೇಲೆ ನಾವು ಮಗುಗೆ ತಿನ್ನೋದಕ್ಕೆ ಏನಾರ ಕೊಡ್ಬೇಕಾಗತ್ತೆ. ಇದು ಒಂದು ಗುಡ್ ಹ್ಯಾಬಿಟ್ ಸಹ. ಏನಕ್ಕಂತಂದ್ರೆ ನೈಟ್ ಎಲ್ಲ ನಮ್ಮ ಬಾಯಲ್ಲಿ ಜರ್ಮ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿನೇನೆ ಮಗುಗೆ ಆಹಾರ ಅನ್ನೋದು ಕೊಡ್ಬೇಕಾಗತ್ತೆ. ಇದರಿಂದ ಮಕ್ಕಳ ಅಪಟೈಟ್ಗೂ ಒಳ್ಳೇದು.
ಕೆಲವರು ಎದ್ದ ತಕ್ಷಣನೇ ಮಗುಗೆ ತಿನ್ನಿಸ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಮಗುಗೆ ಟಂಗ್ ಕ್ಲೀನ್ ಮಾಡಿನೇ ನಾವು ಮಗುವಿನ ಫಸ್ಟ್ ಒಂದು ಏನು ಮೀಲ್ ಅಥವಾ ಯಾವ್ದು ನಾವು ಬ್ರೇಕ್ಫಾಸ್ಟ್ ಏನಂತ ಹೇಳ್ತೀವಿ ಅದನ್ನ ಕೊಡೋದ್ರಿಂದ ಮಗುವಿನ ಹೆಲ್ತ್ಗೆ ಜಾಸ್ತಿ ಬೆನಿಫಿಟ್ಸ್ ಇದೆ. ಐ ಹೋಪ್ ನೀವು ಇದನ್ನ ಎಲ್ಲ ಫಾಲೋ ಮಾಡ್ತಿದ್ದೀರಾ. ಎಸ್, ಸೊ ಇದಾಗಿತ್ತು ಮಗುವಿನ ಹಲ್ಲಿನ ರಿಲೇಟೆಡ್. ಯಾವ ಮಂತ್ಗೆ ನಾವು ಮಗುಗೆ ಎಷ್ಟು ಹಲ್ಲನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಟೀತಿಂಗ್ ಸಿಂಪ್ಟಮ್ಸ್ ಇದ್ದಾಗ ನಾವು ಯಾವ ರೀತಿ ಕೇರ್ ಮಾಡಬೇಕಾಗತ್ತೆ. ಟೀತರ್ಸ್ನ ಯೂಸ್ ಮಾಡ್ಬೋದು. ಮಗುಗೆ ಗಮ್ಗೆ ನಾವು ಎಕ್ಸಸೈಸಸ್ ಸಹ ಮಾಡ್ಬೋದು. ಜಸ್ಟ್ ಒಂದು ಕಾಟನ್ ಬಟ್ಟೆನ ನೀವು ಅಥವಾ ಒಂದು ತಿಕ್ ಆಗಿರುವಂತಹ ಬಟ್ಟೆನ ನಿಮ್ಮ ಒಂದು ಇದಕ್ಕೆ ಏನು ಫಿಂಗರ್ಸ್ಗೆ ಜಸ್ಟ್ ರೋಲ್ ಮಾಡಿಕೊಂಡು ಮಗುವಿನ ಗಮ್ಸ್ಗೆ ಒಂದು ಕಂಪ್ರೆಷನ್ ಥರ ಕೊಡೋದು. ಈ ರೀತಿ ಒತ್ತೋದು. ಎಲ್ಲಿ ಹಲ್ ಬರ್ತಿದೆ ಗೊತ್ತಾಗುತ್ತೆ ಅಲ್ಲ ನಮಗೆ, ಎಲ್ಲಿ ಹಲ್ ಬರ್ತಿದೆ ಒಂದು ಸ್ವಲ್ಪ ಕಾಣಿಸ್ತಿದೆ ಅಂತ ಅಂದಾಗ್ಲೂ ಕಂಪ್ಲೀಟ್ ಆಗಿ ಮಾಡ್ಬೋದು. ಅಥವಾ 6 ತಿಂಗಳಿಂದ ನೀವು ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಥ್ರೈಸ್ ಈ ರೀತಿ ದಿನ ಬಿಟ್ಟು ದಿನ ಅಥವಾ ದಿನಾಗ್ಲೂ ಒಂದು 5 ಮಿನಿಟ್ಸ್ ನೀವು ಮಗುವಿನ ಗಮ್ಸ್ಗೆ ನೀವು ಈ ರೀತಿ ಸುಮ್ಮನೆ ಮಸಾಜ್ ಒಳಗಡೆ ಬಾಯಿ ಕೈ ಹಾಕಿ ಈ ರೀತಿ ಎಲ್ಲ ಕಡೆ ಗಮ್ಸ್ಗೆ ಈ ರೀತಿ ನೀವು ಮಾಡಿ ನೋಡಿ. ಖಂಡಿತವಾಗ್ಲೂ ಮಕ್ಕಳು ಎಂಜಾಯ್ ಮಾಡ್ತಾರೆ. ಏನಕ್ಕಂತಂದ್ರೆ ಇದು ಒಳ್ಳೆ ಸೂತಿಂಗ್ ಕೊಡುತ್ತೆ ಮಕ್ಕಳಿಗೆ ಹಲ್ಲು ನೋವಿದ್ದಾಗ. ಸೊ ನಾನು ಅದಿತಿಗೆ ಆ ರೀತಿ ಮಾಡ್ತೀನಿ, ಈಗ್ಲೂ ಸಹ ಮಾಡ್ತೀನಿ. ಅವ್ರು ಕೇಳಿ ಮಾಡಿಸ್ಕೊಳ್ತಾರೆ ನನಗೆ ಮಮ್ಮ ಮಸಾಜ್ ಮಾಡಿ ಅಂತ. ಸೊ ನೀವು ಇದನ್ನ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಟೀತಿಂಗ್ ಅನ್ನುವಂತಹ ಒಂದು ಫೇಸ್ ತುಂಬಾ ಈಸಿ ಆಗುತ್ತೆ, ಆರಾಮದಾಯಕ ಆಗುತ್ತೆ. ಕಮ್. ಎಸ್, ಅದಿತಿನೂ ಎದ್ರು. ಅದಿತಿಗೆ ಊಟ ಕೊಡಬೇಕು. ಏನು ಊಟ ಬೇಕು ಅದಿತಿಗೆ? ಅದಿತಿಗೆ ಊಟ ಏನು ಬೇಕು? ಮೊಸರನ್ನ? ಉಪ್ಪಿಟ್ಟು ಕೊಡೋಣ, ಮೊಸರನ್ನ ಕೊಡ್ತೀನಿ. ಎಸ್, ಅದಿತಿಗೆ ಮೊಸರನ್ನ ಕೊಡ್ತೀನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡುಗೆ ಏನೇನನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ ಮಾಡೋದಕ್ಕೆ ಅಂತ ನಾನು ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಂಪ್ಲೀಟ್ ರೆಸಿಪಿನ. ಸೊ ಇದೆಲ್ಲನೂ ಡ್ರೈ ಫ್ರೂಟ್ಸೇ. ಎಸ್, ಹೋಗ. ಎಸ್, ಸೊ ಇದು ಎಲ್ಲನೂ ಡ್ರೈ ಫ್ರೂಟ್ಸೇನೆ. ಸೊ ಡ್ಯಾಡ ಮೊನ್ನೆ ತೊಗೊಂಡು ಬಂದಿದ್ದು ಖರ್ಜೂರ. ಇದು ತುಂಬ ಚೆನ್ನಾಗಿದೆ ಖರ್ಜೂರ. ಈ ರೀತಿ ಖರ್ಜೂರ ತಗೊಂಡು ಸಲ ಹಸಿ ಖರ್ಜೂರ ಎಷ್ಟು ಒಳಗಡೆ ಇದಾಗಿದೆ ಗೊತ್ತಾ, ಜ್ಯೂಸಿ ಇದೆ. ಅದಿತಿಗಂತೂ ಸ್ವೀಟ್ ಇಷ್ಟ ಆಗಲ್ಲ. ಹೌದು, ನಾನು ಸ್ವೀಟ್ ಇಷ್ಟ ಆಗಲ್ಲ. ಹೌದಾ, ತಗೊಳ್ಳೋ. ಬೇಡವಂತೆ. ಎಸ್, ಸೊ ಇದು ಹಸಿ ಖರ್ಜೂರ. ಮೊನ್ನೆ ನಾನು ಸ್ವೀಟ್ ಮಾಡ್ಕೊಂಡಿದ್ದಲ್ಲ ಪ್ರೋಟೀನ್ ಲಡ್ಡು, ಅದು ಸೊ ಇದ್ರ ಪೂರ್ತಿ. ಎಸ್, ಸೊ ಇದರಲ್ಲಿ ನೀವು ನೋಡ್ಬೋದು ವಾಲ್ನಟ್ಟು ಇದೆಲ್ಲ. ಎಸ್, ಸೊ ವಾಲ್ನಟ್ ಇದೆ, ಗೋಡಂಬಿ ಇದೆ, ಅದಾದಮೇಲೆ ಬಾದಾಮಿಗಳು ಆ್ಯಂಡ್ ಪಿಸ್ತಾ. ಎಸ್, ಅದಿತಿಗೆ ಪಿಸ್ತಾ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಹೋಗುತ್ತೆ ಪಿಸ್ತಾ. ಇದು ಫುಲ್ ಅಂದರೆ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ರೇಸಿನ್ಸ್ ಇದೆ. ಆ ರೀತಿ ಕೊಟ್ಟನೆ ಖಾಲಿ ಮಾಡ್ತೀನಿ. ಸೌಂಡ್ ಮಾಡಬಾರ್ದು ಪಾಪು. ತಗೊಳ್ಳಿ. ಅದಿತಿ ಕೊಟ್ಟನೆ ಖಾಲಿ ಮಾಡಿಬಿಟ್ಟಿದ್ದೀನಿ. ಅಂತಂದರೆ ತಿಂದು ಖಾಲಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಅದು ಆಲ್ಮೋಸ್ಟ್ ಫುಲ್ ಇತ್ತು. ಅದಿತಿಗೆ ಸ್ನ್ಯಾಕ್ಗೆ ದ್ರಾಕ್ಷಿ ನಾನು ಕೊಡ್ತೀನಿ. ಸೊ ಅದರಿಂದ ಖಾಲಿಯಾಗಿದೆ. ಬ್ಲ್ಯಾಕ್ ರೇಸಿಂಗ್ ನನಗೆ ತುಂಬ ಇಷ್ಟ. ಬ್ಲ್ಯಾಕ್ ದ್ರಾಕ್ಷಿ ಬೇಡ ಎಸ್. ಸೊ ಸೌಂಡ್ ಮಾಡಬೇಡ ಪಾಪು. ಕೆಲವೊಂದ್ಸಲ ಎಷ್ಟು ಇರಿಟೇಟ್ ಆಗುತ್ತೆ ನಮ್ಮ ಮಕ್ಕಳು ಸೌಂಡ್ ನೋಡ್ರೆ. ಇದು ಗೋಲ್ಡನ್ ಕಲರ್ ದ್ರಾಕ್ಷಿ ಸ್ವಲ್ಪ ಮನೇಲಿದೆ, ಅದಕ್ಕೆ ಅದನ್ನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಆ್ಯಡ್ ಮಾಡ್ಕೊತೀನಿ. ಏನು ಬೇಕು? ಹಾಂ, ಚಾಕ್ಲೇಟ್ ಇಲ್ಲ, ಯಾರೋ ಹೇಳ್ಕೊಟ್ಟಿದ್ದಾರೆ ಚಾಕಿ ಅಂತ, ಅದೇ ಹೇಳ್ತಾರೆ. ಬಿಡಿಪ್ಪ, ಇದು ಚಾಕ್ಲೇಟ್ ಅಲ್ಲ, ಇದು ಡ್ರೈ ಫ್ರೂಟ್ಸು. ಡ್ರೈ ಫ್ರೂಟ್ ಏನು ತಿಂತೀರಾ? ಬಾದಾಮಿ ಬೇಕಾ? ಕೊಡ್ತೀನಿ ರೀ, ತಗೊಳ್ಳಿ.
ಎಸ್, ಇಷ್ಟು ಕಂಪ್ಲೀಟ್ ನಾನು ಮಾಡಲ್ಲ. ಇದರಲ್ಲೊಂದು ಎಲ್ಲನೂ ಒಂದೊಂದು ಚಿಕ್ಕ ಚಿಕ್ಕ ಬೌಲ್ ತೊಗೊಂಡು ವಾಲ್ನಟ್ ಒಂದು ಬೌಲು, ಬಾದಾಮಿ ಒಂದು ಬೌಲು, ಪಿಸ್ತಾ ಒಂದು ಬೌಲು, ಗೋಡಂಬಿ ಒಂದು ಬೌಲು, ಆಮೇಲೆ ದ್ರಾಕ್ಷಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಅದಾದಮೇಲೆ ಇದು ಹಸಿ ಖರ್ಜೂರನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಪೌಡರ್ ಲಡ್ಡು ಮಾಡ್ಕೊತೀನಿ. ಎಲ್ಲನೂ ಹಾಕ್ಕೊಳ್ಳಲ್ಲ, ಡ್ಯಾಡಾಗೆ ಮತ್ತು ನಮಗೆ ಇದು ತಿನ್ನೋದಕ್ಕೆ ಬೇಕು. ಅವಾಗವಾಗ ಬಾಯಿ ಆಡ್ತಾ ಇರ್ತೀವಿ ನಾವು ಡ್ರೈ ಫ್ರೂಟ್ಸ್ನ, ಒಳ್ಳೇದಲ್ವಾ ಅದಕ್ಕೋಸ್ಕರ. ಎಸ್, ಸೊ ಅದಕ್ಕೆ ಊಟ ಮಾಡಿಸಿ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಲಡ್ಡು. ಎಸ್, ನಮ್ಗೆ ಯಾಕೋ ತುಂಬ ಇರಿಟೇಷನ್ ಆಗ್ತಾಯಿದೆ ಸೌಂಡ್ ಅಂದರೆ, ಗೊತ್ತಿಲ್ಲ. ದಿಸ್ ಇಸ್ ಬಿಕಾಸ್ ಆಫ್ ಮೂಡ್ ಸ್ವಿಂಗ್ಸ್. ನಮ್ಮ ಒಂದು ಪೀರಿಯಡ್ ಡೇಟ್ ಯಾವಾಗ ಹತ್ತಿರ ಇರುತ್ತೆ, ಆಲ್ಮೋಸ್ಟ್ ನಿಯರ್ ಇರುತ್ತಲ್ಲ ಅಂತಂದರೆ, ಪೀರಿಯಡ್ ಆದ ಒಂದು 10 ದಿನಕ್ಕೆ ಫಸ್ಟ್ ಸೈಕಲ್ ಅಂತ ಹೇಳ್ತಾರೆ, ಅದಾದಮೇಲೆ ಮಿಡ್ ಸೈಕಲ್, ಅದಾದಮೇಲೆ ಎಂಡ್ ಸೈಕಲ್ ಅಂತ. ಸೊ ಎಂಡ್ ಸೈಕಲಲ್ಲಿ ಈ ರೀತಿ ಇರಿಟೇಷನ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಕೋಪ ಬರೋದೆಲ್ಲ ಕಾಮನ್. ನನಗೂ ಅಷ್ಟೇ, ಸೌಂಡ್ ಕೇಳಿದ್ರೆ ಯಾಕೋ ತುಂಬ ಇರಿಟೇಟ್ ಆಗ್ತಾ ಇದೆ. ಇಟ್ಸ್ ಮೈ ನಿಯರ್, ಅದಕ್ಕೋಸ್ಕರ. ಬನ್ನಿ ಇಲ್ಲಿ, ಕಮ್ಮಿಯರ್. ಹೋದ ಸಲ ನಾನು ಬೆಲ್ಲ ಯೂಸ್ ಮಾಡಿದ್ದೆ ಡ್ರೈ ಫ್ರೂಟ್ಸ್ ಲಡ್ಡುಗೆ. ಈ ಸಲ ನಾನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ರೆಸಿಪಿನ ನಾನು ಈ ವೀಕೆಂಡಲ್ಲೇ, ಈ ವೀಕ್ ಕಂಪ್ಲೀಟ್, ಇವತ್ತು ಸ್ಯಾಟರ್ಡೆ ಅಲ್ಲ, ಸ್ಯಾಟರ್ಡೆ ಮಾಡಿ ಸಂಡೇಗೆ ಫಿನಿಶ್ ಮಾಡಿಬಿಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಡೋಂಟ್ ವರಿ, ತುಂಬ ಲೇಟ್ ಆಗುತ್ತೆ ಅಂತ ಏನಿಲ್ಲ, ಬೇಗ ಅಪ್ಲೋಡ್ ಮಾಡ್ತೀನಿ. ನೀವು ಟ್ರೈ ಮಾಡಿ ಆ್ಯಂಡ್ ಮಕ್ಕಳಿಗೆ ಕೊಡಿ, ಒಳ್ಳೆಯದು. ಅದಿತಿಗೆ ಸ್ವೀಟ್ ಕಡಿಮೆನೇ ಹಾಕಬೇಕು. ಈ ಡೇಟ್ಸ್ನ ಜಾಸ್ತಿ ಹಾಕಿದ್ರೆ ಅವರಂತೂ ಬಾಯಿಗಿಡಲ್ಲ. ಸ್ವಲ್ಪ ಸ್ವೀಟ್ ಕಡಿಮೆನೇ ಹಾಕಿದ್ರೆ ಅವ್ರು ತಿಂತಾರೆ. ತಿಂದಿಲ್ಲ ಅಂತಂದರೆ ಚಪಾತಿ ಮಾಡ್ತೀನಲ್ವ ನಾನು, ಚಪಾತಿ ಮಾಡಿದಾಗ ಹಾಲಲ್ಲಿ ಅದನ್ನು ಸೋಕ್ ಮಾಡ್ತೀನಿ. ಚಪಾತಿನ ಸೋಕ್ ಮಾಡಿದಾಗ ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನ ಒಂದು ಇಷ್ಟಪ್ಪ ಉಂಡೆ ಅಂದರೆ ಒಂದು ಹಾಕೋತೀನಿ, ತುಂಬ ದಪ್ಪ ಇದ್ದರೆ ಸ್ವಲ್ಪ ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೋಕ್ ಮಾಡಿದಾಗ ಅದ್ರದ್ದು ಸ್ವೀಟ್ ಅಂಶ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಟೇಸ್ಟ್ ಆಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದಾಗ ಅದನ್ನು ಫೀಡಿಂಗ್ಗೆ ಕೊಡ್ತೀನಿ, ನಾನೇ ತಿನ್ನಿಸ್ತೀನಿ. ಸೊ ಆ ರೀತಿ ಡ್ರೈ ಫ್ರೂಟ್ಸ್ ಲಡ್ಡುನ ಅದಕ್ಕೆ ಇಷ್ಟು ದಿನ ಫೀಡ್ ಮಾಡ್ತಿದ್ದು. ಈ ಸಲ ಸ್ವೀಟ್ ಕಮ್ಮಿ ಮಾಡಬೇಕು, ನೋಡೋಣ ಹೇಗೆಲ್ಲ ಮಾಡ್ತೀನಿ ಅಂತ. ಎನಿವೆ, ಐ ವಿಲ್ ಶೇರ್ ದ ರೆಸಿಪಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬನ್ನಿ ಇಲ್ಲಿ. ಯಾಕೆ ಸೌಂಡ್ ಮಾಡ್ತಿರೋದು? ಮಮ್ಮಗೆ ಇರಿಟೇಟ್ ಆಗ್ತಿದೆ. ಸೊ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾವು ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಆ್ಯಂಡ್ ಅದಿತಿ ಜನಗಣ ಮನ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀರಾ? ಎಷ್ಟು ಮುದ್ದಾಗಿ ಹೇಳಿದ್ದಾರೆ ಗೊತ್ತಾ? ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವೇನೋ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಗೋ ರೈಟ್ ಅವೇ ಆ್ಯಂಡ್ ಚೆಕ್ ದಟ್ ವಿಡಿಯೋ. ಆ್ಯಂಡ್ ನಾಳೆ ಸಿಗ್ತೀವಿ. See you. Tata. Bye-bye. Aditi, bye-bye. Bye. Bye-bye. Bye-bye. Aditi, say bye-bye. 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 Yes. Bye-bye. Bye-bye.